ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ನಾಳೆ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಈಗ ತಮಿಳುನಾಡು ರಾಜಕೀಯದಲ್ಲಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ದಳಪತಿ ವಿಜಯ್ ಪಟ್ಟಾಭಿಷೇಕಕ್ಕೆ ಬಹುಮತದ ಕೊರತೆ ಕಾಣಿಸಿದೆ. ಬಹುಮತ ಸಾಬೀತುಪಡಿಸೋದಕ್ಕೆ ವಿಜಯ್ ವಿಫಲರಾಗಿದ್ದಾರೆ. 118 ಶಾಸಕರ ಬಹುಮತ ಸಾಬೀತುಪಡಿಸುವಲ್ಲಿ ವಿಜಯ್ ವಿಫಲಾಗಿದ್ದಾರೆ. ವಿಜಯ್ ಪಟ್ಟಾಭಿಷೇಕಕ್ಕೆ ಬಹುಮತದ ಕೊರತೆ ಕಾಣಿಸಿಕೊಂಡಿದೆ. ಬಹುಮತ ಸಾಬೀತುಪಡಿಸುವಲ್ಲಿ ವಿಜಯ್ ವಿಫಲಾಗಿದ್ದು, ಒಟ್ಟು 118 ಶಾಸಕರ ಬಹುಮತವನ್ನ ಸಾಬೀತುಪಡಿಸಬೇಕಿತ್ತು. ಅದರಲ್ಲಿ ವಿಜಯ್ ಫೇಲ್ ಆಗಿದ್ದಾರೆ. ವಿಜಯ್ ಮೌಖಿಕವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ಇವತ್ತು ಲೋಕಭವನಕ್ಕೆ ಎಂಟ್ರಿ ಕೊಟ್ಟಿದ್ದಂತ ವಿಜಯ್ ರಾಜ್ಯಪಾಲರಿಗೆ ಮೌಖಿಕವಾಗಿ ಮಾತ್ರ ಮಾಹಿತಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಬೆಂಬಲ ಕೋರಿದ್ದಂತ ವಿಜಯ್ಗೆ ಕಾಂಗ್ರೆಸ್ ಒಂದು ಬೆಂಬಲ ಪತ್ರವನ್ನ ಕೊಟ್ಟಿತ್ತು. ಅದನ್ನ ರಾಜ್ಯಪಾಲರಿಗೆ ಕೊಡಬೇಕಿತ್ತು ವಿಜಯ್. ಆದ್ರೆ ವಿಜಯ್ ರಾಜ್ಯಪಾಲರಿಗೆ ಆ ಬೆಂಬಲ ಪತ್ರವನ್ನ ಕೊಟ್ಟಿಲ್ಲ. ಹೀಗಾಗಿ ಅಸಮಾಧಾನಗೊಂಡಿರುವಂತ ರಾಜ್ಯಪಾಲರು ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಕಾನೂನು ತಜ್ಞರ ಸಲಹೆಯನ್ನ ಪಡೆದು ಮಧ್ಯರಾತ್ರಿ ಒಳಗೆ ನಿರ್ಧಾರ ಮಾಡ್ತೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ನಿರ್ಧಾರ ತಿಳಿಸೋದಾಗಿ ರಾಜ್ಯಪಾಲರು ಸಂದೇಶವನ್ನ ಕೊಟ್ಟಿದ್ದು, ನಾಳೆ ಪ್ರಮಾಣ ವಚನ ನಡೆದೇ ಇದ್ರೆ ಒಂದೆರಡು ದಿನಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುವಂತ ಸಾಧ್ಯತೆ ಇದೆ. ಈವಿಕೆ ಪಕ್ಷ ಮ್ಯಾಜಿಕ್ ರೀತಿಯಲ್ಲಿ 107 ಶಾಸಕರನ್ನ ಪಡ್ಕೊಂಡು ಗೆದ್ದಿದೆ. ಆದ್ರೆ ಬೇಕಾಗಿರುವಂತ ಬಹುಮತ 118 ಸ್ಥಾನ. ವಿಜಯ್ಗೆ ಇನ್ನೂ ಕೂಡ 10 ಶಾಸಕರ ಬಲ ಬೇಕು. ಈಗ ಕಾಂಗ್ರೆಸ್ನಿಂದ ಸಿಕ್ಕಿರುವಂತದ್ದು 5 ಶಾಸಕರ ಬಲ. ಇನ್ನು 5 ಜನ ಶಾಸಕರ ಬೆಂಬಲ ಇಲ್ಲದೆ ಇರೋದ್ರಿಂದ ನಾಳೆ ನಡೆಯುವಂತ ಪದಗ್ರಹಣ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ಎಲ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಬ್ಬೀರ್, ನಾಳೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಅದೀಗ ಮುಂದೂಡಿಕೆಯಾಗಿದೆ. ಸೊ ರಾಜ್ಯಪಾಲರು ಇದಕ್ಕೆ ಅನುಮತಿ ಕೊಡುವಂತ ಸಾಧ್ಯತೆ ಎಷ್ಟಿದೆ ನಾಳೆ ನಡೆಯುವಂತ ಪದಗ್ರಹಣ ಕಾರ್ಯಕ್ರಮಕ್ಕೆ? ನೋಡಿ, ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವಂತಹದರ ಭಾಗವಾಗಿ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ವಿಜಯ್ ಅವರು ಮನವಿಯನ್ನ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಅವರು ತಮ್ಮ ಪಕ್ಷದ ಬೆಂಬಲಿಗರ ಪತ್ರವನ್ನ ಮಾತ್ರ ಕೊಟ್ಟಿದ್ರು. ಕಾಂಗ್ರೆಸ್ ಬೆಂಬಲದ ಪತ್ರ ಅಥವಾ ಇತರೆ ಯಾವುದೇ ಪಕ್ಷದ ಬೆಂಬಲದ ಪತ್ರಗಳನ್ನ ರಾಜ್ಯಪಾಲರಿಗೆ ನೀಡಿರಲಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು. ಸೊ ಈಗ 108 ಸ್ಥಾನಗಳನ್ನ ಹೊಂದಿರುವಂತಹ ಟಿವಿಕೆಗೆ 118 ಸ್ಥಾನಗಳು ಬೇಕಾಗಿರುವಂತದ್ದು. ಬಾಕಿ ಉಳಿದಂತ 10 ಸ್ಥಾನಗಳು ಯಾರ ಬೆಂಬಲ ಇದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆಗಳಿಲ್ಲ. ಕಾಂಗ್ರೆಸ್ ಬೆಂಬಲವನ್ನ ಕೊಟ್ಟಿದ್ರು ಕೂಡ ಬೆಂಬಲದ ಪತ್ರವನ್ನ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿರ್ಲಿಲ್ಲ. ಸೊ ಹೀಗಾಗಿ 10 ಸಂಖ್ಯೆ ಕೊರತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹುಮತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕನ್ಫ್ಯೂಷನ್ಸ್ ಗಳು ಕೂಡ ಈಗ ಕ್ರಿಯೇಟ್ ಆಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ವಕೀಲರ ಒಂದು ಒಪಿನಿಯನ್ ಅನ್ನ ಪಡ್ಕೊಂಡು ಆಮೇಲೆ ನಿಮಗೆ ತಿಳಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಕೂಡ ಈಗ ರಾಜ್ಯಪಾಲರು ವಿಜಯ್ ಅವರಿಗೆ ಕೊಟ್ಟಿರುವಂತದ್ದು. ಸೊ ಇವತ್ತು ತಡರಾತ್ರಿ ನಿರ್ದೇಶನಗಳನ್ನ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ರಾಜ್ಯಪಾಲರಿಂದ ನಿರ್ದೇಶನ ಬಂದ ಬಳಿಕವಷ್ಟೇ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಮಯ ಅಥವಾ ದಿನಾಂಕವನ್ನ ನಿಗದಿ ಮಾಡುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ನಾಳೆ ನಡಿಬೇಕಾಗಿದ್ದಂತ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಗೊಂದಲದಲ್ಲೇ ಉಳ್ಕೊಂಡಿರುವಂತದ್ದು. ಬಹುಶಃ ನಾಳೆ ಏನಾದ್ರೂ ಒಂದ್ ವೇಳೆ ರದ್ದಾದ್ರೆ ನಾಡಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ನಯನ, ಥ್ಯಾಂಕ್ ಯು ಶಬ್ಬೀರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.